ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗಿದ್ವಿ. ಅಲ್ಲಿ ಹೇಗಿದೆ, ಏನೇನಿದೆ, ಹೇಗೆ ಹೋಗೋದು ಅಂತೆಲ್ಲ ನಾನು ಇನ್ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಮತ್ತೆ ತಡ ಬನ್ನಿ ಒಳಗಡೆ ಹೋಗೋಣ. ನೋಡಿ, ಎಂಟ್ರಿ ಆದಾಗ ಹೀಗಿರುತ್ತೆ. ನಾವು ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ ನೆನೆ, ಸೊ ಹಂಗಾಗಿ ಹೋಗಿದ್ದು. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನಾನು ಹೇಳೋದೊಂದು ಸಜೆಷನ್ ಅಂತ ಹೇಳಿದರೆ, ವೀಕೆಂಡಲ್ಲಂತೂ ಹೋಗಲೇಬೇಡಿ. ಏಕೆಂತ ಹೇಳಿದ್ರೆ ಎಲ್ಲ ಕಡೆಯೂ ಜನ ಇರೋದ್ರಿಂದಾಗಿ ವೀಕೆಂಡು ಹಾಲಿಡೇಸಲ್ಲಿ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ, ತುಂಬ ಕಷ್ಟ ಆಗುತ್ತೆ ನೋಡೋಕ್ಕೆಲ್ಲ. ಇಂಡಿಪೆಂಡೆನ್ಸ್ ಆಗಿರೋದ್ರಿಂದಾಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇಲ್ಲಿ ಎಂಟ್ರಿ ಆದ ತಕ್ಷಣ ನಮಗಿಲ್ಲಿ ಫೋಟೋ ತೊಗೊಳಕ್ಕೆ ಅಂತೇಳ್ಬಿಟ್ಟು ಕೆಲವೊಂದು ವಾಲನ್ನು ಹಾಕಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಫೋಟೋಶೂಟ್ನ ಮಾಡ್ಕೊಂಬಂದು, ಇಂಡಿಪೆಂಡೆನ್ಸ್ ಡೇ ಎಲ್ಲ ಫುಲ್ ಡೆಕೋರೇಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಕ್ರೌಡ್ ಇದೆ ಅಂತ ಬೇಕಾದ್ರೆ ನೋಡ್ಬೋದು. ಅಲ್ಲಿ ಟಿಕೆಟ್ ಕೌಂಟರ್ ಇದೆ, ಕಾಣಿಸ್ತಿದೆಯಲ್ವ, ಟಿಕೆಟ್ ಕೌಂಟರ್ ಇರುತ್ತೆ. ಅಲ್ಲಿ ಹೋಗಿ ನಾವು ಟಿಕೆಟ್ ಇಶ್ಯೂ ಮಾಡಬೇಕಾಗುತ್ತೆ. ನಾವು ಫೋಟೋಶೂಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದಾಗಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ಚೆನ್ನಾಗಿತ್ತು ವಾಲ್ಸ್ ಎಲ್ಲ, ಫೋಟೋಶೂಟ್ ಮಾಡೋಕ್ಕೆಲ್ಲ. ನಾನು ಹೋಗಲಿ ಅಂತ ಹೇಳ್ಬಿಟ್ಟು ಒಂದೆರಡು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು. ನಾವು ಜಾಸ್ತಿ ಫೋಟೋಶೂಟ್ ಮಾಡಲಿಲ್ಲ, ಮತ್ತು ಈಗ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಕ್ಯೂ ನೋಡ್ಬೋದಲ್ಲ, ಎಷ್ಟೊಂದು ತುಂಬ ಕ್ಯೂ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ನಿಮಗೆ ಟಿಕೆಟ್ ತೋರಿಸ್ತಾ ಇದ್ದೀನಿ ನೋಡಿ, ದೊಡ್ಡವ್ರಿಗೆ ಎಷ್ಟಿದೆ, ಚಿಕ್ಕವ್ರಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಚಿಕ್ಕವ್ರಿಗೆ ಕಡಿಮೆ ಇರುತ್ತೆ, ದೊಡ್ಡವ್ರಿಗೆ 432 ಏನೋ ಇರುತ್ತೆ. ನಿಮ್ಗೊಂದು ಟಿಪ್ ಏನು ಹೇಳಬೇಕು ಅಂತ ಹೇಳಿದ್ರೆ, ದೊಡ್ಡ ಬ್ಯಾಗ್ ತೊಗೊಂಡೇ ಹೋಗ್ಬಿಡಿ. ಏಕೆಂತ ಹೇಳಿದ್ರೆ ಅಲೋನೇ ಮಾಡಲ್ಲ ಅಲ್ಲಿ ನಿಮಗೆ. ಫುಡ್ ಅಂತೂ ಕ್ಯಾರಿನೇ ಮಾಡಬೇಡಿ, ಫುಡ್ ಅಲೋ ಮಾಡಲ್ಲ. ನೆಕ್ಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ನನಗಂತೂ ತುಂಬ ಶಾಕ್ ಆಯಿತು. ಇದೇನು ಕೆ ಒಳಗಡೆ ಹೋಗ್ತಿದ್ದೀವ, ಗುಹೆ ಒಳಗಡೆ ಹೋಗ್ತಿದ್ದೀವ, ಇಲ್ಲ ಎಲ್ಲಿ ಹೋಗ್ತಿದ್ದೀವಿ, ಇಲ್ಲ ಅಕ್ವೇರಿಯಂಗೆ ಹೋಗ್ತಿದ್ದೀವಿ ಅಂತ ತುಂಬ ಶಾಕ್ ಆಯಿತು ನನಗೆ. ಅಷ್ಟು ಸಖತ್ತಾಗಿದೆ. ಎಂಟ್ರಿ ಕೊಡ್ತಾ ಇರ್ಬೇಕಾದ್ರೆ ಸ್ನೇಕ್ ಫಿಶ್, ನಾನೇನಪ್ಪ ಇದು ಸ್ನೇಕೆ ಕಾಣಿಸ್ತೈತಿಲ್ಲ ಅಂತ ಶಾಕ್ ಆಗಿಬಿಟ್ಟೆ. ಬಟ್ ಅದು ನೋಡಿದ್ರೆ ಸ್ನೇಕ್ ಫಿಶ್ ಆಗಿತ್ತು. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಕಾರಣಕ್ಕೂ ಯಾರು ಗ್ಲಾಸ್ನ ಮುಟ್ಟಕ್ಕೆ ಹೋಗ್ಬಿಡಿ, ಮತ್ತು ಏನನ್ನು ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮಕ್ಕಳ ಕೈಲಿ ಏನೇ ಇದ್ರೂ ಅದ್ರೊಳಗಡೆ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಏಕೆಂದರೆ ಓಪನ್ ಸ್ಪೇಸ್ ಇರೋದ್ರಿಂದಾಗಿ ಅದ್ರೊಳಗಡೆ ಏನು ಬೇಕಾದ್ರೆ ಹಾಕಿದ್ರೂ ಫಿಶ್ಗೆ ಎಫೆಕ್ಟ್ ಆಗುತ್ತೆ. ಆಕ್ವೆಟಿಕ್ ಅನಿಮಲ್ಸ್ ಏನಿದಾವೆ ಅದು ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಟಚ್ ಮಾಡೋಕ್ಕೂ ಬಿಡಬೇಡಿ, ಮತ್ತು ಅದ್ರೊಳಗಡೆ ಏನೂ ಹಾಕೋಕ್ಕೆ ಇಷ್ಟ ಮಾಡಬೇಡಿ. ನೋಡಿ, ಎಷ್ಟು ಒಂದೊಂದು ಕೂಡ ಅಕ್ವೇರಿಯಂಗಳಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು. ಒಂದರಲ್ಲಿರೋ ಡಿಸೈನು ನೆಕ್ಸ್ಟ್ ಇನ್ನೊಂದರಲ್ಲಿ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸಖತ್ತಾಗಿದೆ, ಕಲರ್ಫುಲ್ ಆಗಿದೆ. ನನ್ನ ಲೈಫಲ್ಲಿ ಈ ಥರ ನೋಡಿದ್ದೀನಿ, ಅಕ್ವೇರಿಯಂಗಳೆಲ್ಲ ನೋಡಿದ್ದೀನಿ, ಬಟ್ ಈ ಥರ ಅಕ್ವೇರಿಯಮ್ಮು ಅಷ್ಟು ಕಲರ್ಫುಲ್ಲಾಗಿ ಎಲ್ಲ ಇದ್ದಿದ್ದು ನೋಡೇ ಇಲ್ಲ ನಾನು. ಫಿಶ್ಗಳನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಬೇಕು ಹೊರತು ಅದನ್ನೆಲ್ಲ ಟಚ್ ಮಾಡೋದಾಗಲಿ ಹೆದರಿಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈ ಗ್ರೂಪ್ ಏನೂ ತುಂಬ ಡಿಸ್ಕಷನ್ ಮಾಡ್ತಿತ್ತು. ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಯಾರ್ಯಾರು ಬಂದಿದ್ದಾರೆ, ಹೇಗೆ ಸೆಲೆಬ್ರೇಟ್ ಮಾಡೋಣ, ಹೊರಗಡೆ ಹೋಗಿ ಮಾಡೋಣ, ಒಳಗಡೆ ಮಾಡೋಣ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ರು ಅನ್ಸುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇಂಥ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ. ಆ ಫಿಶ್ಗಳು ಲುಕ್ ಬರೋಕ್ಕೆ ಕಾರಣನೇ ಬ್ಯಾಕ್ಗ್ರೌಂಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಲ್ಪ ಹಂಗೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅಷ್ಟು ಕ್ರೌಡಿತ್ತು, ವೀಡಿಯೋಸ್ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ಓ ಮೈ ಗಾಡ್, ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ, ಆ್ಯಕ್ಚುಲಿ ಒಳಗಡೆ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅರಮನೆ ಒಳಗಡೆ ಫಿಶ್ ಓಡಾಡ್ತಿದೆ ಅಂತ ಅನ್ಸ್ಬಿಟ್ಟು ನಿಮಗೆ ರಿಯಲ್ ಅನಿಸುತ್ತೆ. ಮತ್ತು ಫಿಶ್ಗಳೆಲ್ಲ ನೋಡ್ಬೋದು. ಕೆಲವೊಂದು ಫಿಶ್ಗಳನ್ನ ನೇಮ್ ಮಾಡ್ಬೋದು ನಾವು ಯಾವುದೇದು ಅಂತ ಹೇಳ್ಬಿಟ್ಟು. ಕೆಲವೊಂದು ಫಿಶ್ಗಳಂತೂ ಗೊತ್ತೇ ಆಗೋಲ್ಲ. ಹಾಗೆ ಮುಂದೆ ನೋಡ್ಕೊಂಡು ಬರ್ತಾಯಿದ್ವಿ. ನೋಡಿದ್ರೆ ಅನಕೊಂಡ ಇತ್ತು. ಮುಂದಿನ ಭಾಗದಲ್ಲಿ ವೀಕ್ಷಿಸಿ. ಪಾರ್ಟ್ 2 ಅಲ್ಲಿ ಇನ್ನೂ ಸರ್ಪ್ರೈಸಸ್